We are rebooting the brain with Dr. Sharan Srinivasan, ಕ್ರಿಯಾತ್ಮಕ ನರಶಸ್ತ್ರಚಿಕಿತ್ಸಕ ಮತ್ತು PRS ನರವಿಜ್ಞಾನದ CMD. ಇನ್ ಬ್ರೈನ್ ಟ್ಯೂಮರ್ ಇನ್ನೊಂದು ಕತೆ ಹೇಳ್ತೇನೆ ನಾನು ನಿಮಗೆ. ಇವನು ಅಬೌಟ್ 40-45 ವಯಸ್ಸು ವ್ಯಕ್ತಿ. ಅವನಿಗೆ ವಿಚಿತ್ರವಾಗಿ ಫಿಟ್ಸ್ ಬರ್ತಾ ಇತ್ತು. ಏನಾಗ್ತಾ ಇರ್ತದೆ, ಸಡನ್ ಆಗಿ ಒಂದೆರಡು ನಿಮಿಷ ಮಾತು ನಿಂತೋಗೋದು, ಮಾತಾಡಕ್ ಹೋಗ್ತಾನೆ, ಆಗ್ತಾ ಇಲ್ಲ ಅಷ್ಟೇ. ಸ್ವಲ್ಪ ಮುಖ ಎಳೆಯೋದು, ಬಾಯಿ ತುಟಿ ಒಂದ್ ಕಡೆ ಎಳೆಯೋದು, 2-3 ನಿಮಿಷ ಇರೋದು, ಆಮೇಲೆ ಸರೋಗ್ಬಿಡೋದು. 2-3 ಸಲ ಏನೋ ಮುಖ ಲಕ್ವ ಅಂತ ಹೇಳ್ತೀವಲ್ಲ, ಬೆಲ್ಸ್ ಪಾಲ್ಸಿ ತರ ಆಯ್ತು ಅನ್ಕೊಂಡ್ರು, ಆಮೇಲೆ ಸರೋಯ್ತು. ಅದಕ್ಕೆ ಸರೋಗಿದ್ದಕ್ಕೆ ನೆಗ್ಲೆಕ್ಟ್ ಮಾಡಿದ್ರು. ಕಡೆಗೆ ಒಂದ್ ದಿವಸ ಸ್ವಲ್ಪ ಜಾಸ್ತಿ 5 ನಿಮಿಷ ಆಯ್ತು, ಸರಿಗೆ ಸರೋಗ್ಲಿಲ್ಲ. ಆಮೇಲೆ ಯಾರು ಹೇಳಿದ್ರು, ಇಲ್ಲ ನೀವು ನ್ಯೂರಾಲಜಿಸ್ಟ್ ಹತ್ರ ನೋಡ್ಲೇಬೇಕು ಅಂತ ಹೇಳಿ ನಮ್ಮಲ್ಲಿ ಬಂದ್ರು. ನಮ್ಮ ನ್ಯೂರಾಲಜಿಸ್ಟ್ ನೋಡಿದ್ರು, ಏನೋ ಡೌಟ್ ಇದೆ, ಇದು ಫೋಕಲ್ ಸೀಜರ್ ಅಂತ ಹೇಳ್ತೀವಿ ನಾವು, ಎಪಿಲೆಪ್ಸಿ ಅಂದ್ರೆ ಮೂರ್ಛೆ ಕಾಯಿಲೆ. ಬಟ್ ಮೂರ್ಛೆ ಹೋಗಲ್ಲ ಇಲ್ಲಿ, ಅಂದ್ರೆ ಮೂರ್ಛೆ ಹೋದ್ರೇನೆ ಮೂರ್ಛೆ ಕಾಯಿಲೆ ಅಂತ, ಅದು ಸತ್ಯ ಅಲ್ಲ ಅದು. ಸೊ ಸುಮ್ಮನೆ ಒಂದು ಕೈ ಬೆರಳು ಅಲ್ಲಾಡ್ಬೋದು, ಒಂದು ಮುಖ ಒಂದ್ ಕಡೆ ಎಳಿಬೋದು, ಈ ತರ ಮಾತು ಆಫ್ ಆನ್ ತರ ಆಗ್ಬೋದು. ಇದೆಲ್ಲ ಸಿಂಪ್ಟಮ್ಸ್ ಆಫ್ ಲೋಕಲ್ ಪ್ರಾಬ್ಲಮ್ ಇದು ಮೂರ್ಛೆ ಹೋಗದೆ. ಸೊ MRI ಸ್ಕ್ಯಾನ್ ಬೋತ್ ಪ್ಲೈನ್ ಅಂಡ್ ಕಾಂಟ್ರಾಸ್ಟ್ ಮಾಡಿಸಿದ್ರೆ ಬ್ರೈನ್ ಅಲ್ಲಿ ಮಾತಾಡ್ಲಿಕ್ಕೆ ಒಂದು ಜಾಗ ಇದೆ, ಬ್ರೋಕಾಸ್ ಏರಿಯಾ ಅಂದ್ಬಿಟ್ಟು, ಲೆಫ್ಟ್ ಸೈಡ್ ಇನ್ಫೀರಿಯರ್ ಫ್ರಾಂಟಲ್ ಏರಿಯಾ ಇರುತ್ತದೆ ತಲೆಯಲ್ಲಿ. ಆ ಜಾಗದಲ್ಲಿ ಒಂದು ತಲೆ ಗೆಡ್ಡೆ ಇತ್ತು. ಆ ಗೆಡ್ಡೆಯಿಂದ ಏನಾಗ್ತದೆ, ಇವನಿಗೆ ಫಿಟ್ಸ್ ಬರ್ತಾ ಇತ್ತು. ಫಿಟ್ಸ್ ಬಂದ ತಕ್ಷಣ ಮಾತು ಹೋಗ್ತಾ ಇತ್ತು, ಮುಖ ಎಳಿತಾ ಇತ್ತು ಅಷ್ಟೇ. ಇನ್ನೇನು ಜಾಸ್ತಿ ಏನು ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಸೊ ಇವನಿಗೆ ಸ್ಪೆಷಲ್ ಸರ್ಜರಿ ಮಾಡಬೇಕು. ಸರ್ಜರಿ ಅಂತ ಮಾಡ್ಲೇಬೇಕಾಗಿತ್ತು. ಬಟ್ ಏನಂದ್ರೆ ಮಾತ್ ಜಾಗದಲ್ಲಿ ಟ್ಯೂಮರ್ ಇದೆ. ಇವಾಗ ನಾವು ಮಾತ್ ಜಾಗ ತೆಗೆಕ್ ಹೋಗ್ಬಿಟ್ಟು ಮಾತು ಹೆಚ್ಚು ಕಡಿಮೆ ಆಗ್ಬಿಟ್ರೆ ಕಷ್ಟ ಆಗುತ್ತೆ, ಕರೆಕ್ಟ್ ಅಲ್ವಾ? ಅದಕ್ಕೆ ಇಂಥ ಪೇಷಂಟ್ ನಾವು ಏನ್ ಮಾಡ್ತೀವಿ, ಅವೇಕ್ ಕ್ರೇನಿಯೋಟಮಿ ಅಂತ ಮಾಡ್ತೀವಿ. ಹೆಂಗೆ ಅದು ಗಿಟಾರ್ ಸರ್ಜರಿಗೆ ಅವೇಕ್ ಸರ್ಜರಿ ಮಾಡಿದ್ವು, ಇವಾಗ ಲೋಕಲ್ ಅನಸ್ತೇಷನ್ ಮಾಡ್ಬಿಟ್ಟು ಜ್ಞಾನ ತಪ್ಪಿಸ್ದೆ ಫುಲ್ ಆಗಿ ಜ್ಞಾನ ಇಟ್ಸ್ಕೊಂಡು ಪೇಷಂಟ್ಗೆ ಆಪರೇಷನ್ ಮಾಡ್ತೀವಿ. ಪದೇ ನಾವು ಆ ಜಾಗ ಟ್ಯೂಮರ್ ಮುಟ್ಟಾಗಿದ್ದಾಗೆಲ್ಲ ಅವ್ನು ಕೇಳಿದೆ, ಏನಪ್ಪಾ ಚೆನ್ನಾಗಿದ್ಯಾ, ನಿನ್ನ ಹೆಸರು ಹೇಳು, ಯಾವ ಊರು ಇದು ಅಂತ ಮಾತಾಡ್ಸ್ಕೊಂಡು ಪೇಷಂಟ್ಗೆ ಮಾತ್ ಜಾಗ ಚೆಕ್ ಮಾಡಿ ಒಂಥರ ಸರ್ಕ್ಯೂಟ್ ಚೆಕ್ ಮಾಡಿದ್ವಿ. ಮಾಡ್ಬಿಟ್ಮೇಲೆ ಗೆಡ್ಡೆನೂ ಫುಲ್ ಆಗಿ ಹೊರ ಬಂತು, ಮಾತು ಪ್ರಿಸರ್ವ್ ಆಯ್ತು. ಅದಕ್ಕೆ ಒಂದು ಲೋ ಗ್ರೇಡ್ ಕ್ಯಾನ್ಸರ್ ಅಂತ ಬಂತು. ಅದಕ್ಕೆ ರೇಡಿಯೋಥೆರಪಿ ಎಲ್ಲ ಕೊಟ್ಬಿಟ್ಟು 3-4 ವರ್ಷ ಆಯ್ತು ಮಾಡಿ, ಇವಾಗಲೂ ಚೆನ್ನಾಗಿದೆ.